ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಗುರುವಾರ ನಾನು ಯಾವ ಪ್ಲೇಸಲ್ಲಿದ್ದೀನಿ ಅಂತಂದರೆ ತಣ್ಣೂರುಕೆರೆಯಲ್ಲಿದ್ದೀನಿ. ಆ್ಯಕ್ಚುಲಿ ತಣ್ಣೂರುಕೆರೆಯಲ್ಲಿ 2 ಪ್ಲೇಸ್ ಇದೆ. ಅಷ್ಟು ದೂರದಲ್ಲಿ ನೋಡಿ ಅಲ್ಲಿ ಜನಗಳು ಸ್ವಿಮ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ನಾವು ಹೋಗ್ಬೇಕೀಗ ಎಕ್ಸಾಕ್ಟಾಗಿ. ಬಟ್ ಇಲ್ಲಿ ಇನ್ನೊಂದು ಜಾಗ ಇದೆ, ಸೊ ಅಲ್ಲಿ ಟೆಂಪಲ್ ಕೂಡ ಇದೆ. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಜಾಗ ಇದು. ಈ ಜಾಗಕ್ಕೆ ಜಾಸ್ತಿ ಜನ ಯಾರೂ ಬರಲ್ಲ, ಮೇ ಬಿ ಯಾರಿಗೂ ಗೊತ್ತೂ ಇಲ್ಲ ಅಂತ ಅನಿಸುತ್ತೆ. ಈ ಜಾಗ ಆಲ್ಮೋಸ್ಟ್ ನಾನು ಬಂದಾದ್ಮೇಲೆ ಈಗ ಒಂದು 5-6 ಜನ ಬೈಕರ್ಸ್ ಬಂದು ಹೋದರು. ಬಟ್ ಟೆಂಪಲ್ ಕ್ಲೋಸ್ ಆಗಿದೆ. ಸೊ ಮೇ ಬಿ ಟೆಂಪಲ್ ಓಪನ್ ಆದರೆ ಇನ್ನೂ ತುಂಬ ಜನ ಬರ್ಬೋದು ಅನಿಸುತ್ತೆ. ಈ ಜಾಗಕ್ಕೆಲ್ಲ ಬಂದು ಗಲೀಜೆಲ್ಲ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಅಷ್ಟು ಕ್ಲೀನಾಗಿದೆ, ಅಷ್ಟು ನೀಟಾಗಿದೆ. ನೆಕ್ಸ್ಟ್ ಈಗ ನಾವು ಅಲ್ಲಿಗೆ ಹೋಗೋಣ. ಆ್ಯಂಡ್ ಈ ಜಾಗಕ್ಕೆ ಬರೋದಕ್ಕೆ ನಾವೆಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅನ್ನೋ ವೀಡಿಯೋ ಕೂಡ ಹಾಕ್ತೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಲ್ಲಿ ನಾವು ಅಲ್ಲಿಗೆ ಹೋಗೋಣ. ನಿಮಗೆ ಗೊತ್ತು, ನಾನು ಯಾವಾಗಲೂ ಮೈಸೂರು ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ನಮ್ಮ ಮೈಸೂರವರು ಕೂಡ ಯಾವಾಗಲೂ ಈ ಮೈಸೂರು ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಕಾಮ್ ಆಗಿದೆ ಅಂತ ಮಾತಾಡ್ತಿರ್ತಾರೆ. ಬಟ್ ಆ ಥರ ಮಾತಾಡೋರ ಬಾಯಲ್ಲೇ ಮೈಸೂರು ಯಾಕೋ ಬ್ಯಾಂಗ್ಳೂರು ಆಗ್ತಾ ಇದೆ, ಮೈಸೂರಲ್ಲಿ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತೆಲ್ಲ ಮಾತಾಡೋದು ಕೇಳಿದ್ದೀರಾ? ಇವಾಗ ನಮ್ಮ ಮೈಸೂರಲ್ಲಿ ನಡೀತಿರೋದು ಅದೇ. ಮೈಸೂರನ್ನ ಬಿಟ್ಟು ಬೇರೆ ಊರಿಗೆ ಬಂದ್ವಿ, ಆದರೆ ನಮ್ಮ ಗೂಗಲ್ ಅಕ್ಕ ಈ ಥರ ಬೀದಿ ಸುತ್ತಿಸಿದ್ಲು. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾವಾಗಲೂ ಹಾಗೆ ಅಲ್ವಾ ಗೂಗಲ್ ಅಕ್ಕ ಮಾಡೋದು. ಇಲ್ಲೊಬ್ರು ಅಂಕಲ್ ಇದ್ರು, ಆ ಅಂಕಲ್ನ ದಾರಿ ಕೇಳಿಕೊಂಡು ಆ ಅಂಕಲ್ ಆ ದಾರಿಗೆ ಹೋಗಿ ಈ ದಾರಿಗೆ ಹೋಗಿ ಅಂತೇಳಿ ಆ ದಾರಿ ನೋಡ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ದಾರಿ ಉದ್ದಕ್ಕೂ ಫುಲ್ ಗ್ರೀನರಿನೇ ಇತ್ತು. ಅದೇನೋ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ತುಂಬ ಸೂಪರಾಗಿರುತ್ತೆ ಅಂತ. ನೋಡಿ ಜಾಗಕ್ಕೆಲ್ಲ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಫೈನಲ್ ಆಗಿ ನಮಗೆ ದಾರಿ ಕೂಡ ಸಿಕ್ತು. ಬಟ್ ಈ ದಾರಿ ನಮಗೆ ಸಿಗೋಕ್ಕೆ ಯಾಕೆ ಇಷ್ಟು ಕಷ್ಟ ಆಯಿತು ಅಂತಂದರೆ, ಮೊದಲು ಈ ಜಾಗದಲ್ಲಿ ದಾರಿನೇ ಇರಲಿಲ್ಲ, ಹೊಸದಾಗಿ ಮಾಡಿರೋದು. ನಿಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಹೊಸದಾಗಿ ಕಟ್ಟಿರೋವಂಥ ರೋಡ್ಗಳು. ನೀವು ಕೂಡ ಈ ಜಾಗನ 1 ಸೆಕೆಂಡ್ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೊನೆಗೂ ಟೆಂಪಲ್ ಸಿಕ್ತು. ನೀವೇ ನೋಡ್ತಿರ್ಬೋದು, ಈ ಜಾಗದಲ್ಲಿ ಯಾರೂ ಇಲ್ಲ. ಅಲ್ಲೊಂದು ಗಾಡಿ ನಿಂತಿದೆ, ಅಲ್ಲಿಬ್ಬರು ಜನ ನಿಂತಿದ್ದಾರೆ, ಅಷ್ಟು ಬಿಟ್ಟರೆ ಯಾರೂ ಇರಲಿಲ್ಲ. ನಾವು ಟೆಂಪಲ್ನ ಗಾಡಿ ತೊಗೊಂಡೇ ಒಂದು ರೌಂಡ್ ಸುತ್ತಬಿಟ್ವಿ. ಬಿಕಾಸ್ ನಿಮಗೆ ತೋರಿಸ್ತೀನಿ, ಟೆಂಪಲ್ ಕೂಡ ಕ್ಲೋಸ್ ಆಗಿದೆ ಆ್ಯಂಡ್ ಜನ ಕೂಡ ಯಾರೂ ಇಲ್ಲ. ಆ್ಯಂಡ್ ಯಾರಿಗೂ ಗೊತ್ತೂ ಇಲ್ಲ ಇಲ್ಲೊಂದು ಟೆಂಪಲ್ ಇದೆ, ಲೈಕ್ ಈ ಥರ ಒಂದು ಪ್ಲೇಸ್ ಇದೆ ಬ್ಯೂಟಿಫುಲ್ ಆಗಿರೋವಂಥದ್ದು ಅಂತ. ಈ ಥರ ಜಾಗಗಳನ್ನ ತೋರ್ಸೋಕ್ಕೆ ನನಗೇನು ಬೇಜಾರಿಲ್ಲ. ಆದರೆ ತೋರ್ಸಾದ್ಮೇಲೆ ಆ ಜಾಗ ಜಾತ್ರೆ ಆಗುತ್ತಲ್ಲ, ಅದನ್ನು ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ. ಇಷ್ಟು ಪೀಸಾಗಿ, ಇಷ್ಟು ಕಾಮ್ ಆಗಿರುವಂಥ ಪ್ಲೇಸಲ್ಲಿ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹಾಗೆ ನಾನು ಕೂಡ 1-2 ವೀಡಿಯೋ ತೊಗೊಂಡು ಈ ಜಾಗದಲ್ಲಿ ಪೀಸ್ಫುಲ್ಲಾಗಿ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಮೋರ್ ದೆನ್ 1/2 hour ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೀವೇನಾದ್ರು ಬರೋ ಹಾಗಿದ್ರೆ ಹುಷಾರಾಗಿ ಬನ್ನಿ. ಇಲ್ಲೊಂದು ಊರು ತೋರಿಸ್ತಾ ಇದ್ದೀನಲ್ಲ, ನಾನು ಆವಾಗಲೇ ಗಲ್ಲಿ ಸುತ್ತಿದ್ದು ಇದೇ ಊರಲ್ಲಿ. ಪ್ರತಿಯೊಂದು ಗಲ್ಲಿನೂ ನನಗೆ ಗೊತ್ತು, ಅಷ್ಟು ಚೆನ್ನಾಗಿ ಸುತ್ತಿದ್ದೀನಿ ನಾನಲ್ಲಿ. ಈ ಜಾಗಕ್ಕೆ ಬರೋಕ್ಕೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬರಬೇಕು ಅಂತ. ಬಟ್ ಇವತ್ತು ಟೈಮ್ ಸಿಕ್ಕಿದೆ. ನನಗಿದ್ನ ಮಾಡ್ತಾ ಇದ್ರೆ ಏನನ್ಸುತ್ತೆ ಅಂತಂದರೆ, ಡೈಲಿ ಟ್ರಾವೆಲರ್ ವ್ಲಾಗರ್ ಆಗೋಣ ಅಂತ ಅನಿಸುತ್ತೆ, ಒಂದೊಂದ್ಸತಿ ಫುಡ್ ವ್ಲಾಗರ್ ಆಗೋಣ ಅಂತ ಅನಿಸುತ್ತೆ. ಬಟ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಕೆಳಗೆ ಇಳಿದು ಬಂದರೆ ಈ ಸ್ಟ್ಯಾಚು ಸಿಗುತ್ತೆ. ಎಕ್ಸಾಕ್ಟಾಗಿ ಈ ಸ್ಟ್ಯಾಚು ಏನು ಅಂತ ನನಗೂ ಗೊತ್ತಾಗಿಲ್ಲ, ಆ್ಯಂಡ್ ಕರೆಕ್ಟಾಗಿ ಅದು ಯಾರು ಅಂತಲೂ ಗೊತ್ತಾಗಿಲ್ಲ. ನಿಮಗೇನಾದರೂ ಈ ಜಾಗ ಗೊತ್ತಿದ್ದು, ಈ ಜಾಗದಲ್ಲಿ ಈ ಸ್ಟ್ಯಾಚು ನೇಮ್ ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕಾದ್ರೆ ಆನ್ ದಿ ವೇಯಲ್ಲಿ ಸಿಗುತ್ತೆ. ಮರ ಕೂಡ ಅಡ್ಡ ಹಾಕಿದ್ರು ಹೋಗಬಾರ್ದು ಅಂತ, ಬಟ್ ಅಲ್ಲಿ ಏನೂ ಇರಲಿಲ್ಲ. ನಾವು ಅಲ್ಲಿ ಮೇಲೆ ಹೋಗಿದ್ವಿ, ಅಲ್ಲಿಂದ ಕೆಳಗಡೆ ಬಂದ್ವಿ. ಅಲ್ಲಿಂದ ಕೆಳಗಡೆ ಬಂದಾದಮೇಲೆ ಆ ಪ್ಲೇಸಿಗೆ ಹೋಗಿದ್ವಿ. ಇದು ಎಕ್ಸಾಕ್ಟಾಗಿ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಲುಕ್ ಗುಡ್. ನಾವೀಗ ಇಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ಕಣ್ಣು ಮುಚ್ಕೊಳ್ಳಿ, ಎಲ್ಲ ನೋಡಿಬಿಡಿ, ಹಂಗೆಲ್ಲ ಎಲ್ಲರೂ ಸ್ನಾನ ಮಾಡ್ತಾಯಿದ್ದಾರೆ.
ಸೊ ನಾವು ಹೋಗ್ಬೇಕಾಗಿರೋದು ಅಲ್ಲಿ, ಆ ಜಾಗಕ್ಕೆ. ಅಲ್ಲಿ ತೋರಿಸ್ತೀನಿ. ಅಲ್ಲೊಂದಷ್ಟು ಜನ ಆಟ ಆಡ್ತಾ ಇದ್ದಾರಲ್ಲ, ಆ ಜಾಗಕ್ಕೆ ಎಕ್ಸಾಕ್ಟಾಗಿ ಹೋಗ್ಬೇಕಾಗಿರೋದು ನಾನು. ಸೊ ಇಲ್ಲಿ ಬಂದು ಟೆಂಪಲ್ಗೆ ಬಂದಿರೋದ್ರಿಂದ ಇಲ್ಲಿ ಎಷ್ಟು ಜನದ ಮನೆ ದೇವರು ಎಲ್ಲ ಇರುತ್ತಲ್ಲ, ಸೊ ಆವಾಗಲೇ ವೀಡಿಯೋ ಮಾಡುವಾಗ ಅಲ್ಲಿ ಮೇಲಿದ್ವಿ. ಇವಾಗ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ, ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ವೀಡಿಯೋನೂ ಚೆನ್ನಾಗಿ ಬರ್ತಾ ಇದೆ. ಐ ಥಾಟ್ ನಾನು ಚೆನ್ನಾಗಿ ಬರಲ್ಲ ಫ್ರಂಟ್ ಕ್ಯಾಮ್ರಾ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಲುಕ್ ಗುಡ್. ಆದರೆ ಹೆವಿ ಬಿಸಿಲಿದೆ. ಈಗ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಜನಗಳೆಲ್ಲ ತುಂಬ ಕಿಂಡಲಿಂಗ್ ಮಾಡ್ತಾ ಇದ್ದಾರೆ. ನನಗೆ ಪಬ್ಲಿಕಲ್ಲಿ ಹಿಂಗೆಲ್ಲ ವೀಡಿಯೋ ಮಾಡೋ ಅಭ್ಯಾಸ ಇಲ್ಲ. ಇಲ್ಲೇನು ಅಷ್ಟು ಜನ ಇಲ್ಲ, ಅಲ್ಪ ಸ್ವಲ್ಪ ಕಲರು. ಆ ಕಲರು ಈ ಬಿಸಿಲಲ್ಲಿ ಹಿಂಗೆ ಹೋಗ್ಬಿಟ್ರೆ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ನನ್ನ ಟ್ರ್ಯಾಕ್ ಪ್ಯಾಂಟಲ್ಲಿ ಇವತ್ತೆಲ್ಲ ಓಡಾಡ್ತಾ ಇದ್ದೀನಿ. ನನಗೆ ಮಾತ್ರ ಅದು ಟ್ರ್ಯಾಕ್ ಪ್ಯಾಂಟ್, ಬಟ್ ಬೇರೆಯವ್ರ ಕಣ್ಣಿಗೆ ಅದೆಲ್ಲ ಟ್ರ್ಯಾಕ್ ಪ್ಯಾಂಟ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಟೆಂಪಲ್ ಇದೆಯಲ್ಲ, ಅಲ್ಲಂತೂ ಒಬ್ಬರು ಜನ ಇಲ್ಲ. ಯಾಕಂದ್ರೆ ಅಲ್ಲಿ ಮೊದಲು ರೋಡ್ ಆಗಿರಲಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿ ರೋಡ್ ಆಗಿದೆ. ನಾನು ಆಲ್ರೆಡಿ ತೋರಿಸಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಾ. ಇವಾಗ ನೆಕ್ಸ್ಟ್ ಹೋಗೋ ಪ್ಲೇಸ್ನ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಏನು ಗಾಡಿ ನಿಲ್ಸಿದ್ದೀವಿ ಅದೇ ಲಾಸ್ಟು. ಅಲ್ಲಿಂದ ಫುಲ್ಲು ಆಫ್ ರೋಡ್ ಟ್ರಕ್ಕಿಂಗ್ ಮಾಡಬೇಕು. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಆವಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲೊಂದು ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಆ ಮರದ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ಆ ಜಾಗದಿಂದ ಈ ಜಾಗ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ಬಟ್ ಇಲ್ಲಿಂದ ನೋಡ್ಬೇಕಾದ್ರೆ ಚೆನ್ನಾಗಿಲ್ಲ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ನೀರೊಳಗೆ ಇಳಿಬೇಕು ಅನ್ನೋ ಒಂದು ಯೋಚನೆ ಕೂಡ ನನಗೆ ಬರ್ತಾ ಇಲ್ಲ. ಆ್ಯಕ್ಚುಲಿ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಜಾಗ ನೀಟಾಗೆ ಕವರ್ ಮಾಡಿದ್ದಾರೆ, ಬಟ್ ರಿಯಾಲಿಟಿ ಹಿಂಗಿದೆ. ಜಾಗ ನೋಡಿದ್ಮೇಲೆ ನನಗಲ್ಲಿ 5 ನಿಮಿಷ ನಿಲ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೀದಾ ಗಾಡಿ ಎತ್ಕೊಂಡು ಮನೆಗೆ ಹೋದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ಅದಾದಮೇಲೆ ಸೀದಾ ಮನೆಗೆ ಹೊರಟೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.